ಮುಖ್ಯವಾಗಿ ಶಾಸಕರ ಪ್ರವಾಸಕ್ಕೆ ಕೊಕ್ಕೆ ಹಾಕುವಂತಹ ಕೆಲಸವೂ ಕೂಡ ನಡೀತಾ ಇದೆ. ಪ್ರವಾಸ ಹೋದವರು ಹೊರಟಿದ್ದಾರೆ, ಆಲ್ರೆಡಿ ಹಾರಿಯಾಗಿದೆ. ಕೆಲವರು ಅವರಿಗೆ ಶುಭ ಕೋರ್ತಾ ಇದ್ದಾರೆ, ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳ್ತಿದ್ದಾರೆ. ಮತ್ತೊಂದಷ್ಟು ಜನ ಅವ್ರದ್ದೊಂದು ಬೇರೆ ಬಣ, ನಮ್ಮದೊಂದು ಬೇರೆ ಬಣ ಅಂತ ಹೇಳ್ತಾರೆ. ಅಂದರೆ ನಾವು ಬೇರೆ ಕಡೆ ಹೊರಡೋದಕ್ಕೂ ಬೇಕಾದ್ರೆ ನಾವು ರೆಡಿ ಇರ್ತೀವಿ ಅನ್ನುವಂತಹ ಧಾಟಿಯ ಮಾತುಗಳು ಶುರುವಾಗಿದ್ದಾವೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಸಹಜವಾಗಿಯೇ ಅನೇಕ ಆಯಾಮಗಳಿಂದ ಕೂಡಿರುವಂಥದ್ದು ಸ್ಪಷ್ಟ ಇದೆ. ಇಲ್ಲಿ ಎರಡು ಪ್ರಬಲ ಶಕ್ತಿಗಳ ನಡುವಿನ ಒಳಗಿನ ಗುದ್ದಾಟದ ರೀತಿಯಲ್ಲೂ ಕೂಡ ಈ ಪ್ರವಾಸ ಈಗ ಗೋಚರಿಸ್ತಾ ಇರುವಂಥದ್ದು, ಕಾಣಿಸ್ಕೊಳ್ತಾ ಇರುವಂಥದ್ದು ಬಹಿರಂಗವಾಗಿ. ರವೀಂದ್ರ ವರದಿಯನ್ನು ತೋರಿಸ್ತೀನಿ. ರಾಜ್ಯ ಸರ್ಕಾರದ ಸಿಎಂ ಕುರ್ಚಿ ಸಂಘರ್ಷದ ಮಧ್ಯೆಯೇ ಹಲವು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಮಧ್ಯರಾತ್ರಿ ಆಸ್ಟ್ರೇಲಿಯಾಗೆ ಕಾಂಗ್ರೆಸ್ನ 11 ಶಾಸಕರ ಟೀಮ್ ಹೋಗಿದೆ. ಹೋಗಿರುವ ಎಲ್ಲಾ ಶಾಸಕರು ಕೂಡ ಸಿದ್ದರಾಮಯ್ಯ ಟೀಮ್ನವರೇ. ಇವತ್ತು ಕೂಡ ಎರಡನೇ ಟೀಮ್ನಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಫಾರಿನ್ಗೆ ಹಾರಲಿದ್ದಾರೆ. ಕುಟುಂಬ ಸಮೇತರಾಗಿ ಸ್ವಂತ ಖರ್ಚು ಅಂತ ಹೇಳಿಕೊಂಡು ಪ್ರಯಾಣ ಮಾಡಿದ್ದಾರೆ ಎಲ್ಲಾ ಶಾಸಕರು. ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಸಿರಗುಪ್ಪ ಶಾಸಕ ಬಿಎಂ ನಾಗರಾಜ್, ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲೆ, ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಹಾಗೂ ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ ವಿಮಾನ ಹತ್ತಿದವರು. ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್, ವಸಂತ್ ಕುಮಾರ್, ಡಿ ತಿಮ್ಮಯ್ಯ, ಶರಣಗೌಡ ಬಯ್ಯಾಪುರ ಹಾಗೂ ಕೆ ಶಿವಕುಮಾರ್ ಕೂಡ ವಿದೇಶದ ವಿಮಾನ ಹತ್ತಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದೀವಿ, ಕುರ್ಚಿ ಕದನಕ್ಕೂ ಪ್ರವಾಸಕ್ಕೂ ಸಂಬಂಧವಿಲ್ಲ ಅನ್ನೋದೇ ಎಲ್ಲರ ಮಾತಾಗಿತ್ತು. ನಾಯಕತ್ವ ಬದಲಾವಣೆ ನಾವು ವಿದೇಶಕ್ಕೆ ಹೋಗೋ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಖಾಸಗಿ ಪ್ರವಾಸ, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ನಾವು ಸ್ವಂತ ಖರ್ಚಲ್ಲಿ ಹೋದ್ರಿ, ದೇಶಗಳು ನೋಡ್ಕೊಂಡು ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ. ಹೋಗಿರೋರೆಲ್ಲ ಸಿದ್ದರಾಮಯ್ಯ ಬಣ ಅಂತ ಹೇಳಿ ಸರ್, ಆ ತರ ಏನೂ ಇಲ್ಲ. ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ಯಾವ ಬಣನೂ ಇಲ್ಲ, ಎಲ್ಲ ಒಂದೇ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಶಾಸಕ. ವಿದೇಶಿ ಪ್ರವಾಸಕ್ಕೆ ಏನು ಬೇಜಾರಾದಗಳಿಗೆ ಹೋಗ್ತಾರೆ. ಇಲ್ಲಾಂದ್ರೆ ನಮಗೆಲ್ಲ ಬೇಜಾರನ್ನೆಲ್ಲ ಇರೋದಿಲ್ಲ. ಯಾಕೆಂದ್ರೆ ನಮ್ಮ ಸಂಗಡ ಜನ ಇರ್ತಾರಲ್ಲ, ನಮಗೆ ಬೇಜಾರು ಇರೋದಿಲ್ಲ. ಜನ ಯಾರಿಗೆ ಅವಶ್ಯಕತೆ ಇರೋದಿಲ್ಲ, ಜನರ ಮೇಲೆ ಪ್ರೀತಿ ಇರೋದಿಲ್ಲ, ಅಥವಾ ಹಣ ಜಾಸ್ತಿ ಇದ್ರೆ ಹೋಗ್ತಾರೆ. ಅಂಥವ್ರಿಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಹತ್ರ ಇಲ್ಲಿ ಕ್ಷೇತ್ರ ಜನಕ್ಕೆ, ಪಾಪ ಬಡವರಿಗೆ, ಆರಾಮಿಲ್ಲದವರಿಗೆ, ಮನೆ ಬಿದ್ದೋದವರಿಗೆ, ಅವ್ರಿಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ಹಣ ಸಾಕಾಗೋದಿಲ್ಲ. ಹಾಗಾಗಿ ನಾವು ಹೋಗೋದಿಲ್ಲ, ನಾವು ಯಾವಾಗೂ ಓದೋದಿಲ್ಲ. ನನ್ನ ಮಗಳಿತ್ತು 4 ವರ್ಷಕ್ಕೆ. ಮೊನ್ನೆ ನನ್ನ ಮಗಳು ನೋಡ್ಕೊಂಡು ಬರಲಿಕ್ಕೆ US ಹೋಗಿದ್ದೆ. ಅದು 15 ದಿನ ಅಂದ್ರೆ ಹೋಗಿದೆ. ನಾನು 6 ದಿನದಲ್ಲಿ ವಾಪಸ್ ಬಂದಿದ್ದೆ. ಅರ್ಥ ಆಯ್ತು. ನಮ್ದು ಯಾವುದು ಟೂರ್ ಇಲ್ಲ, ಯಾವ ಬಣನೂ ಇಲ್ಲ, ಒಂದೇ ಕಾಂಗ್ರೆಸ್ ಬಣ. ಕುರ್ಚಿ ಕಚ್ಚಾಟದ ಮಧ್ಯೆಯೇ ಹೈಕಮಾಂಡ್ಗೂ ಹೇಳದೆ ಹೋದವರ ಮೇಲೆ ಹೈಕಮಾಂಡ್ ಹಾಗೂ ಡಿಕೆ ಶಿವಕುಮಾರ್ ಆಪ್ತರೂ ಕೂಡ ಒಂದು ನಿಗಾ ಇಟ್ಟಿದ್ದಾರೆ. ಶಾಸಕರ ವಿದೇಶ ಪ್ರವಾಸದ ಮೇಲೆ ಕಣ್ಣಿಟ್ಟಿರುವ ಹೈಕಮಾಂಡ್ ತಮ್ಮದೇ ಮೂಲಗಳಿಂದ ಮಾಹಿತಿ ಸಂಗ್ರಹಿಸುತ್ತಿದೆ. ಡಿಕೆ ಶಿವಕುಮಾರ್ ಕೂಡ ಆಪ್ತರ ಮೂಲಕ ವಿದೇಶಕ್ಕೆ ಹೊರಟವರ ಮಾಹಿತಿ, ಚಲನವಲನದ ಮೇಲೆ ಕಣ್ಣಿಟ್ಟಿದ್ದಾರೆ. ವಿದೇಶಕ್ಕೆ ಹೋಗಿರುವ ಶಾಸಕರ ಬಗ್ಗೆ ಆಪ್ತರ ಮೂಲಕ ಮಾಹಿತಿ ಸಂಗ್ರಹಿಸಿ ತಮಗೆ ಸಿಕ್ಕ ಮಾಹಿತಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡುವ ಕೆಲಸವನ್ನೂ ಮಾಡುತ್ತಿದೆ. ಪಾರ್ಟಿ ನೆಪದಲ್ಲಿ ಒಟ್ಟುಗೂಡಲು ಡಿಕೆ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಆ ಪಾರ್ಟಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆಗಳಾಗುವ ಸಾಧ್ಯತೆಗಳಿವೆ. ಏನ್ ಸಂದೇಶ ಕೊಡುತ್ತೆ ಸರ್ ಒಟ್ಟೊಟ್ಟಿಗೆ ಹೋಗುವಂತದ್ದು ಸರ್? ಅವ್ರವ್ರ ಸ್ನೇಹಿತರು ಕಂಡ್ರಿ, ಲೈಕ್ ಮೈಂಡೆಡ್ಸು, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ತಪ್ಪೇನದು? ಸಂದೇಶ ಏನದ್ರಲ್ಲಿ? ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ಬಣ ಅಲ್ಲ ರೀ. ಅವ್ರು ಕೆಲವರು ಏಜ್ ಗ್ರೂಪ್ ಅವ್ರು ಹೋಗವ್ರೆ, ನಾವು ಸಣ್ಣ ಏಜ್ ಗ್ರೂಪ್ ಅವ್ರು. ನಮ್ಮನ್ನೇ ಯಾಕ್ರಿ ಕರಿಬೇಕು? ಅವ್ರು ಸ್ವಂತ ದುಡ್ಡಲ್ಲ, ಅದಕ್ಕೆ ಏನ್ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಹೋಗಿದ್ದಾರೆ, ಯಾರು ಕಳಿಸಿರ್ಬೋದೇನೋ, ಅದ್ರ ಇನ್ನೆಲ್ಲ ಕಳಿಸಿರೋರ್ನ ಕೇಳಬೇಕು, ನೀವು ಹೋಗಿರೋರ್ನ ಕೇಳಬೇಕು. ಹೋಗಿರೋರೆಲ್ಲ ಸಿದ್ದರಾಮಯ್ಯನ ಬಣದ ಶಾಸಕರು ಅಂತ ಹೇಳಿ ಸರ್ ಒಂದು ಚರ್ಚೆ. ಆ ಥರ ಏನು ನನಗೆ ಬಣ ಅಂತ ಕಾಣಿಸ್ತಿಲ್ಲ. ಎಲ್ಲ ನಮ್ಮವರು ಅಂದ್ಕೊಂಡಿದ್ದೀವಿ. ನೀವು ಹೇಳ್ತಾ ಇರೋದು ನೋಡಿದ್ರೆ ಬಣ ಅಂತ ಈಗ ಪರಿಶೀಲನೆ ಮಾಡ್ಬೇಕು. ಅವ್ರು ಯಾವ ಬಣ ಅಂತ, ಏನಾದ್ರು ಬಣ ಅಂತ ಭಾಗ ಆಗಿದ್ರೆ ಪರಿಶೀಲನೆ ಮಾಡಬೇಕು. ಸಿದ್ದರಾಮಯ್ಯ ಗುಂಪಿನ ಮಹದೇವಪ್ಪ ಮಾತಿಗೆ ಡಿಕೆಶಿ ಆಪ್ತರು ಟಾಂಗ್ ಕೊಡುತ್ತಿದ್ದಾರೆ. ಶಾಸಕರನ್ನು ಬೀದಿ ನಾಯಿಗಳಿಗೆ ಹೋಲಿಸಿದ್ದಾರೆ ಎಂದು ಮಹದೇವಪ್ಪ ವಿರುದ್ಧ ಸಿಟ್ಟಾಗಿದ್ದಾರೆ. ಮಹದೇವಪ್ಪ ಹೇಳಿಕೆಯನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುವಂತೆ ಆಗ್ರಹಿಸಿದ್ದಾರೆ. ದೊಡ್ಡ ನಾಯಕರ ದಿನಕ್ಕೊಂದು ಹೇಳಿಕೆ ಮೂಲಕ ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗ್ತಿದೆ. ಅಧಿಕಾರ ಹಂಚಿಕೆ ಒಪ್ಪಂದಗಳೇನಾದರೂ ಇದ್ದರೆ ಸ್ಪಷ್ಟಪಡಿಸುವಂತೆ ತಾಕೀತು ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ನಿಂದ ಯಾವ ಸಂದೇಶವೂ ಬರದಿದ್ರೆ
ಪಕ್ಷಕ್ಕೆ ಹಾನಿ ಎಂಬ ಎಚ್ಚರಿಕೆಯನ್ನು ಡಿಕೆ ಟೀಮ್ ರವಾನಿಸಿದೆ. ಅಷ್ಟೇ ಅಲ್ಲ, 1 ವಾರ ಸಮಯ ಕೊಡಿ, ನಾಯಿ ವ್ಯಂಗ್ಯ ಎಲ್ಲದಕ್ಕೂ ಮುಂದೆ ಉತ್ತರ ಸಿಗಲಿದೆ ಎಂಬ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಗಣಿಗ ರವಿಕುಮಾರ್. ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರ್ಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರ್ಲಿ, ಕದ್ದೋಗಿರ್ಲಿ, ಧೈರ್ಯವಾಗಿ ಹೋಗಿರ್ಲಿ, ಫಾರಿನಲ್ಲಿ ಕುತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ. ಮಧ್ಯಪ್ರವೇಶಿಸಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು. ಟೈಮ್ ಮುಂದಕ್ಕೆ ಹೋಗಲಿ ಅಂತಂದ್ರೆ ಏನೂ ಆಗಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಿ ಇದನ್ನು ಒಂದು ಇತ್ಯರ್ಥ ಮಾಡಲೇಬೇಕು. ನಾಯಿ ಅಂದರೆ ಪ್ರಾಮಾಣಿಕತೆ, ನಾಯಿ ಅಂದರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರ್ಬೋದು. ನಾಯಿ ಅಂದರೆ ನಿಯತ್ತು, ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ. ಅದು ನಾಯಿ ಅಂದರೆ ನಿಯತ್ತು, ಡಿ ಕೆ ಶಿವಕುಮಾರ್ ಅಂದರೆ ನಿಯತ್ತು, ಹೈಕಮಾಂಡಿಗೆ ನಿಯತ್ತಾಗಿರುವ ಮನುಷ್ಯ 40 ವರ್ಷದಿಂದ. ಸ್ವಲ್ಪ 1 ವಾರ ಟೈಮ್ ಕೊಡಿ, ಎಲ್ಲದಕ್ಕೂ ನೇರ ಉತ್ತರ ಕೊಡಿ. ಈ ಮಧ್ಯೆ ಸಿದ್ದರಾಮಯ್ಯನವರನ್ನ ಮತ್ತೆ ಮಾತಿನ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸವೂ ಆಗ್ತಿದೆ. ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ, ಸೂಕ್ತ ಸಮಯದಲ್ಲಿ ಸಿದ್ದರಾಮಯ್ಯನವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅಂದಿದ್ರು ಡಿಕೆ. ಅದೇ ಧಾಟಿಯಲ್ಲೇ ಇವತ್ತು ಕೂಡ ಕುಣಿಗಲ್ ರಂಗನಾಥ್ ಒತ್ತಾಯಿಸಿದ್ರು. ಹಾಗೆ ಮಹದೇವಪ್ಪರಂಥ ಹಿರಿಯರಿಂದ ನಾಯಿ ಮಾತು ಬರಬಾರದಿತ್ತು ಎಂದು ಬೇಸರವನ್ನೂ ಹೊರಹಾಕಿದ್ರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಅದೇ ಮಾತ್ರ ಹೇಳಿದ್ರು ಸರ್, ಡಿಸಿಎಂ ಅವರಾಗರೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂತ. ಅಫ್ಕೋರ್ಸ್ ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ, ಅದೇ ನಿರೀಕ್ಷೆಯಲ್ಲಿ ಎಲ್ಲ ಜನತೆಯೂ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ನಾಯಿಗೆ ಬಾಲ ಇದ್ರೇ ಶೋಭೆ. ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ, ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಇವತ್ತು ಸಾಕಷ್ಟು ಜನ ರೈತರುಗಳು ಸಮಸ್ಯೆಗಳಲ್ಲಿ ಬೆಳಳ್ಕೊಂಡು ಅವರು ನಮ್ಮ ನೋಡ್ಕೊಂಡಿದ್ದಾರೆ. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂಥದ್ದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ಬಜೆಟ್ ಬಳಿಕ ಸಿಎಂ ಅಸಲಿ ರಾಜಕೀಯ ಆಟ ಶುರು. ಪವರ್ ಶೇರಿಂಗ್ಗೆ ಕೌಂಟರ್ ಕೊಡಲು 2 ಪ್ರಬಲ ಅಸ್ತ್ರ. ಕುರ್ಚಿ ಕದನದ ಮಧ್ಯೆಯೇ ವಿರೋಧಿಗಳಿಗೆ ಟಾಂಗ್ ಕೊಡಲು ಸಿಎಂ ಸಿದ್ದರಾಮಯ್ಯ ರಣತಂತ್ರ ಮಾಡಿದ್ದಾರೆ. ಬಜೆಟ್ ಬಳಿಕ ಅಸಲಿ ರಾಜಕೀಯ ಆಟ ಶುರು ಮಾಡಲಿರುವ ಸಿಎಂ ಪವರ್ ಶೇರಿಂಗ್ಗೆ ಕೌಂಟರ್ ಕೊಡಲು 2 ಪ್ರಬಲ ಅಸ್ತ್ರಗಳ ಬಳಕೆಗೆ ಮುಂದಾಗಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ಸಿಎಂ ದೆಹಲಿಗೆ ಹೋಗಲಿದ್ದಾರೆ. ರಾಹುಲ್ ಲಭ್ಯತೆ ನೋಡಿ 4 ದಿನ ಠಿಕಾಣಿಗೆ ಪ್ಲಾನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಸಂಪುಟ ಪುನರಚನೆಗೆ ಅನುಮತಿ ಕೇಳಲಿದ್ದಾರೆ. ಸಂಪುಟದಿಂದ 12ರಿಂದ 15 ಸಚಿವರನ್ನ ಕೈಬಿಡಲು ಚಿಂತನೆ ಮಾಡಿದ್ದಾರೆ. ಹೈಕಮಾಂಡ್ 25 ಸಚಿವರನ್ನ ಕೈಬಿಡಿ ಅಂದ್ರೆ ಅದಕ್ಕೂ ರೆಡಿ ಇದ್ದಾರೆ. ಸಂಪುಟ ಪುನರಚನೆ ಮಾಡುವ ಮೂಲಕ ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕಲು ತಂತ್ರ ಮಾಡಿದ್ದಾರೆ. ಹಾಗೆ ಜಾತಿ ಜನಗಣತಿ ಅಂತಿಮ ವರದಿ ಸ್ವೀಕಾರಕ್ಕೆ ಸಿಎಂ ತಯಾರಿ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಗಣತಿ ವರದಿ ಬಹಿರಂಗಕ್ಕೆ ಪ್ಲಾನ್ ಮಾಡಿದ್ದು, ಈಗಾಗಲೇ ಅಂತಿಮ ಹಂತದಲ್ಲಿರುವ ಜಾತಿ ಜನಗಣತಿ ವರದಿ ಸ್ವೀಕರಿಸಿ ಕ್ಯಾಬಿನೆಟ್ಗೆ ತರಲು ಪ್ಲಾನ್ ಮಾಡಿದ್ದಾರೆ. ಈ ಮೂಲಕ ಪಕ್ಷದೊಳಗಿನ ಹೊರಗಿನ ಶತ್ರುಗಳ ವಿರುದ್ಧ 2 ಬ್ರಹ್ಮಾಸ್ತ್ರ ಬಳಕೆಯ ವ್ಯೂಹ ಹೆಣೆದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಕುರ್ಚಿ ಕಚ್ಚಾಟ ಸಹಜವಾಗೇ ಪ್ರತಿಪಕ್ಷಗಳಿಗೂ ಅಸ್ತ್ರವಾಗಿದೆ. ನಾಯಿನೇ ಬಾಲನೇ ನಾಯಿ ನಾಡಿಸ್ತಾ ಐತೆ ಅಂತಾರೆ. ಹಂಗಾರೆ ನಾಯಿ ಯಾರು, ನಾಯಿ ಬಾಲ ಯಾರು? ಅಂದ್ರೆ ಬಾಲಗಳು ಯಾರು? ನಾಯಿ ಬಾಲಗಳು ಅಂದರೆ
ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಿ ಬಾಲುಗಳು ಜಾಸ್ತಿ ಇದೆ ಅಂತ ಅರ್ಥ ಮಾದೇವಪ್ಪನವ್ರದ್ದು. ಕಾಂಗ್ರೆಸ್ ಪಾರ್ಟಿ MLAಗಳನ್ನು ನಾಯಿ ಬಾಲಕ್ಕೆ, ಬೀದಿ ನಾಯಿ, ಆಮೇಲೆ ನಿಯತ್ತಿನ ನಾಯಿ, ಸದ್ಯಕ್ಕೆ ಪುಣ್ಯಕ್ಕೆ ಹುಚ್ಚು ನಾಯಿ ಅಂತ ಹೇಳಿಲ್ಲ. ಇದು ಫಸ್ಟ್ ಜಲಕ್ಕಷ್ಟೇ. DK ಶಿವಕುಮಾರ್ ಅವರಿಗೆ ಒಂದು ಜಲಕ್ಕೆ ಕೊಟ್ಟವ್ರೆ, ಒಂದು ಸ್ಮಾಲ್ ಪ್ರಿಕ್ ಇಂಜೆಕ್ಷನ್, ಒಂದು ಇಂಜೆಕ್ಷನ್ ಕೊಟ್ಟವ್ರಷ್ಟೇ. ಇದಕ್ಕೆ ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಕಂಟಿನ್ಯೂಸ್ ಎಲ್ಲ ಫ್ಲೋ ಎಲ್ಲ ಫಾರಿನ್ನಾಗೆ ಹೊರಟೋತಾರೆ, ಫಾರಿನ್ ಟೂರೇ ಹೋಗ್ತಾರೆ. ರಾಜ್ಯದ ಜನಕ್ಕಾದ್ರೂ ಹೇಳಿ ಒಪ್ಪಂದ ಆಗಿದೆಯೋ ಇಲ್ಲೋ ಅಂತ. ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಹೇಳ್ತಾರೆ ಉಪಮುಖ್ಯಮಂತ್ರಿ ಒಪ್ಪಂದ ಆಗಿದೆ ಅಂತ. ಒಪ್ಪಂದ ಆಗಿದ್ರೆ ಎಲ್ಲಿವರೆಗೂ ಒಪ್ಪಂದ ಆಗಿದೆ? 6 ತಿಂಗಳಾಗಿದೆಯಾ, ವರ್ಷ ಆಗಿದೆಯಾ, 3 ವರ್ಷ ಆಗಿದೆಯಾ? ಹೇಳಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ DK ಶಿವಕುಮಾರ್ ಭೇಟಿ ಮಾಡಿದ್ದಾರೆ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಹಾಗೂ ಹೊಸದುರ್ಗ ಶಾಸಕ ಗೋವಿಂದಪ್ಪ. ವಿದೇಶ ಪ್ರವಾಸ ಪಟ್ಟಿಯಲ್ಲಿದ್ದ ಇಬ್ಬರು ಶಾಸಕರು ಅಂತಿಮ ಹಂತದಲ್ಲಿ ಪ್ರವಾಸದಿಂದ ದೂರ ಉಳಿದಿದ್ದಾರೆ ಎಂದೇ ಹೇಳಲಾಗ್ತಿದೆ. DKಶಿ ಭೇಟಿ ಮಾಡಿದ್ದು ಕೂಡ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಬೆಂಗಳೂರಿನ ಕಸದ ಸಮಸ್ಯೆ ಇದು. ಬೆಂಗಳೂರಿನ ಕಸದ ಲಾರಿಗಳು ಕ್ಯೂನಲ್ಲಿ ನಿಂತಿದ್ದಾವೆ, ಡಂಪ್ ಮಾಡೋದಕ್ಕೆ ಆಗಿದೆ. ಹಾಗಾದರೆ ಏನಾಗ್ತಾ ಇದೆ ಬೆಂಗಳೂರಿನ ಕಸದ ಸಮಸ್ಯೆ? ಈ ವಿಚಾರದ ಬಗ್ಗೆ ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಇಲ್ಲಿ ಕಸದ ಸಮಸ್ಯೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಬೆಂಗಳೂರಲ್ಲಿ ಮತ್ತೆ ಕಸದ ಸಮಸ್ಯೆ ಶುರುವಾಗುತ್ತಾ, ಅಂದರೆ ಕಸ ಎತ್ತೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂಥದ್ದು ಇಲ್ಲಿರುವ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಯಾಕೆಂದರೆ ದೊಡ್ಡಬಳ್ಳಾಪುರ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಜನ ದಿಗ್ಬಂಧನ ಆಗ್ತಾ ಇದ್ದಾರೆ. ಇಲ್ಲಿಂದ ಕಳಿಸ್ತಾ ಇರುವಂತಹ ಕಸದ ಲಾರಿಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಅಂದರೆ ಮಿಟ್ಗನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲಿ ಅಲ್ಲಿರುವಂತಹ ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸದ ಲಾರಿಗಳಿಗೆ ದಿಗ್ಬಂಧನವನ್ನು ಹೇರಲಾಗಿದೆ. ಯಾವುದೇ ಕಾರಣಕ್ಕಾಗಿ ಕೂಡ ನಿಮ್ಮ ಕಸದ ಲಾರಿಗಳಿಂದ ಇಲ್ಲಿ ಕಸವನ್ನು ಡಂಪ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ರಸ್ತೆಯಲ್ಲೇನೆ ಬಂದ್ ಮಾಡಿರುವಂತಹ ಕಾರಣಕ್ಕಾಗಿ ನಿಂತಲೇ ನಿಂತಿವೆ ನೂರಾರು ಲಾರಿಗಳು ಈಗಾಗಲೇ ಕ್ಯೂ ನಿಂತಿದ್ದಾವೆ. ಕಸ ತುಂಬಿಕೊಂಡು ಹೋಗಿದ್ದಾರೆ, ಆದರೆ ಎಲ್ಲಿ ಹಾಕುವುದು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಗ್ರಾಮಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಜನರು ಇದನ್ನು ತಡೆ ಓಡ್ತಾ ಇರುವಂಥದ್ದು. ಅಂದರೆ ಇವರು ಅಲ್ಲಿ ಹೋಗಿ ಕಸ ಹಾಕೋದಕ್ಕೆ ಬೇಕಾಗಿ ಆ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡಬೇಕಿತ್ತು, ಆದರೆ ಅದು ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಊರುಗಳಲ್ಲಿ ನೀವು ಕಸ ಹಾಕಬೇಡಿ ಅಂತ ಅಲ್ಲಿನ ಜನ ಈಗ ದಿಗ್ಬಂಧನ ಹೇರ್ತಾ ಇದ್ದಾರೆ. ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸ ಸುರಿಯೋದಕ್ಕೆ ಬಿಡದ ಗ್ರಾಮಸ್ಥರು 108 ಲಾರಿಗಳು ಈಗಾಗಲೇ ಲಾಕ್ ಆಗಿದ್ದಾವೆ. 108 ಲಾರಿಗಳು ನಿಂತಲ್ಲಿ ನಿಂತಿದ್ದಾವೆ. ಹಾಗಾದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಲಾರಿಗಳಲ್ಲಿ ನಿಂತಿದ್ರೆ ಅಸಮರ್ಪಕ ಕಸ ವಿಲೇವಾರಿಯಿಂದ ಸಾಂಕ್ರಾಮಿಕ ರೋಗಗಳ ಭೀತಿಯೂ ಕೂಡ ಆ ಊರಿನ ಜನರನ್ನು ಕಾಡ್ತಾ ಇರುವಂಥದ್ದು. ಆ ಊರುಗಳಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆ ಇದು. ಅಸಮರ್ಪಕ ಕಸ ವಿಲೇವಾರಿಯಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಕಸ ಡಂಪ್ ಮಾಡಲು ಬಿಡೋದಿಲ್ಲ ಅಂತೇಳಿ ಜನರು ಪಟ್ಟು ಹಿಡಿದಿದ್ದಾರೆ. GB ಅಧಿಕಾರಿಗಳಿಗೆ ಇದರಿಂದಾಗಿ ಪೇಚಾಟ ಶುರುವಾಗಿದೆ. ಏನು ಮಾಡೋದು, ಹೇಗೆ ಕಸ ಹಾಕೋದು ಅನ್ನುವಂತಹ ಪ್ರಶ್ನೆಯೂ ಕೂಡ ಅಧಿಕಾರಿಗಳನ್ನು ಕಾಡ್ತಾ ಇದೆ. ಇಲ್ಲಿ ರಾಜಕೀಯ ಯುದ್ಧವೂ ಕೂಡ ಈ ವಿಚಾರದಲ್ಲಿ ನಡೀತಾ ಇದೆ. ರಾಜಕೀಯ ರಂಪಾಟಕ್ಕೂ ಕೂಡ ವೇದಿಕೆಯಾಗಿದೆ ಕಸದ ಸಮಸ್ಯೆ. ಹಿಂದೆ BJP ಸರ್ಕಾರ ಇದ್ದಾಗ ಬೆಂಗಳೂರನ್ನ ಗಾರ್ಬೇಜ್ ಸಿಟಿ ಎಂದು ಕರೆದಾಗ ಆಗ ಇದೇ ಕಾಂಗ್ರೆಸ್ಸಿಗರು BJP ವಿರುದ್ಧ ಮುಗಿಬಿದ್ದಿದ್ರು. ಈಗ BJP ನಾಯಕರು ಕಾಂಗ್ರೆಸ್ ಅನ್ನ ಪ್ರಶ್ನಿಸ್ತಾ ಇದ್ದಾರೆ. ವಿಲೇವಾರಿ ಟೆಂಡರ್, ಪ್ರಯಾಣ ವೆಚ್ಚದಲ್ಲೂ ಕೂಡ ದಂಧೆಯ ನೆರಳಿದೆ ಅಂತೇಳಿ. ಯಾಕಂದ್ರೆ ಲಾರಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ಹೋಗುತ್ತೆ ಅನ್ನೋದರ ಆಧಾರದ ಮೇಲೆಯೂ ಕೂಡ ದಂಧೆ ನಡೀತಾ ಇದೆ ಅನ್ನುವಂಥದ್ದು ಇದು ಬಹಳ ಗುರುತರವಾಗಿರ್ತಕ್ಕಂಥ ಆರೋಪ. ಈ ಸರ್ಕಾರ ಮಾತ್ರ ಅಲ್ಲ, ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಕೂಡ ಈ ಆರೋಪ ಇದ್ದೇ ಇದೆ. ಟೆಂಡರ್, ಬಿಲ್ ಮಂಜೂರು, ಸ್ಪೆಷಲ್ LOCಗೂ ಕೂಡ ಕಮಿಷನ್ ಕಾಟ ಇಲ್ಲಿ ಎದುರಾಗಿದೆ ಅಂತೇಳಿ. ಟೆಂಡರ್ಗೂ ಕಮಿಷನ್ ಕೊಡಬೇಕು, ಬಿಲ್ ಮಂಜೂರ್ಗೂ ಕಮಿಷನ್ ಕೊಡಬೇಕು, LOCಗೂ ಕೂಡ ಕಮಿಷನ್ನ ಕಾಟ ಇಲ್ಲಿ ಇದೆ ಅಂತ ಹೇಳಿ ಆರೋಪಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಸರ್ಕಾರದ ಮಾಫಿಯಾದಿಂದಾಗಿನೇ ಕಸದ ಸಮಸ್ಯೆ ಅಂತೇಳಿ BJPಯವರು ಇದನ್ನ ದೂರ್ತಾ ಇದ್ದಾರೆ. ಸರ್ಕಾರದ ಮಾಫಿಯಾ ಕಾರಣ, ಅದೇ ಕಾರಣದಿಂದಾಗಿ ಕಸದ ಸಮಸ್ಯೆ ಎದುರಾಗಿದೆ, ಡಂಪಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. BJPಯವರ ಕೈವಾಡ ಅಂತ DCM DK ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಮತ್ತು ಇದನ್ನ BJPಯವರ ಮನೆ ಮುಂದೆ ಹೋಗಿ ನಾನು ಹಾಕಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. BJPಯವರ ಕೈವಾಡ ಇದೆ. ಹೀಗಾಗಿ BJP ನಾಯಕರಿಗೆ ಶಿವಕುಮಾರ್ ಅವರು ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ಶಿವಕುಮಾರ್ ಅವರು ಕೇಳ್ತಾ ಇರುವಂಥ ಪ್ರಶ್ನೆ. ಶಾಸಕರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಸುಮ್ಮನಿದ್ರೆ ಸರಿ ಅನ್ನುವಂಥ ಅಂತಿಮ ಎಚ್ಚರಿಕೆಯ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಹೀಗೇನಾದರೂ ಮಾಡಿದ್ರಿ ಅಂತ ಹೇಳಿದರೆ ಅಶೋಕ್ ಮನೆ ಮುಂದೆ, ವಿಜೇಂದ್ರ ಅವರ ಮನೆ ಮುಂದೆ ಅಥವಾ ನಿಮ್ಮ ಕಚೇರಿಗಳ ಮುಂದೆ ಕಸ ಡಂಪ್ ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೌರವದಿಂದ ಇರದಿದ್ದರೆ ಅವರ ಮನೆ ಮುಂದೆನೇ ಕಸ ಹಾಕಿಸ್ತೀನಿ ಅಂತೇಳಿ
ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಇವರು ಈ ರೀತಿ ಎಚ್ಚರಿಕೆಯನ್ನು ಕೊಟ್ಟ ತಕ್ಷಣವೇ ಶಾಸಕರುಗಳು ಹಾಗಾದರೆ ಈ ವಿಚಾರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ? ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು. ಬಿಜೆಪಿಯವರ ಆಫೀಸ್ ಮುಂದೆನೇ ಕಸ ಹಾಕಿಸ್ತೀವಿ ಅಂತೇಳಿ DCM ಹೇಳ್ತಾ ಇದ್ದಾರೆ. ಇದು ಹಾಗಾದರೆ ಬೆದರಿಕೆನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಈ ವಿಚಾರದಲ್ಲಿ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತಗೋಬೇಕಾದಂಥ ಪರಿಸ್ಥಿತಿ ಬರ್ತದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ದೀನಿ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದು ಕಡೆ ಹಾಕಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನು ಮಾಡ್ಕೊಂಡು ಬರ್ತಾಯಿದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಶಿವಣ್ಣ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಕೃಷ್ಣ ಬೈರೂರು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ. ಮೊದಲಿಂದ ಈಗ ನಾವು ಬೇರೆ 2 ಜಾಗನ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ. ಅಲ್ಲೆಲ್ಲ ಕೆಲವು ಇಶ್ಯೂಸ್, ಲೀಗಲ್ ಇಶ್ಯೂಸ್ ಇದೆ, ಅದೆಲ್ಲ ಸೆಟ್ರೇಟ್ ಮಾಡಿ. ಹೀಗೆ ಶಿವಕುಮಾರ್ ಅವರು ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಅಶೋಕ್ ಅವರು ಏನು ಹೇಳಿದ್ದಾರೆ ಮತ್ತು ಶಿವಕುಮಾರ್ ಅವರ ಕೌಂಟರ್ ಹೇಗಿದೆ ಅನ್ನೋದನ್ನು ತೋರಿಸಿ. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ಲಾರಿಗಳಲ್ಲಿ ತುಂಬಿರೋದು ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದೆ. ನೀವು ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ಲಾಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21. ಇನ್ನು ಇಂಜಿನಿಯರ್ಗಳು ಅವ್ರು 71. ಮುಗಿತಲ್ಲಿಗೆ ಇನ್ನೇನು ಉಳಿಯಲ್ಲ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದು ಕಡೆ ಹಾಕಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನು ಮಾಡ್ಕೊಂಡು ಬರ್ತಾಯಿದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಒಂದು ವಿಚಾರವನ್ನ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಅಂಶದಲ್ಲಿ ನೋಡಿದಾಗ ಅವರು ಸಾಂಪ್ರದಾಯಿಕವಾಗಿ ವಿಲೇವಾರಿ ಮಾಡೋದ್ರ ಕಡೆಗೆ ಮಾತ್ರ ಆದ್ಯತೆ ಕೊಡ್ತಾ ಇರುವಂತ ಗೋಚರಿಸ್ತಾ ಇದೆ. ಶಿವಕುಮಾರ್ ಅವರು ಒಂದು ಕಡೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೌದು, ಲ್ಯಾಂಡ್ ಫಿಲ್ ಮಾಡುವಂಥದ್ದು ಒಂದು ಮೆಥಡ್ ತುಂಬ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುತ್ತದೆ. ಆದರೆ ಬೆಂಗಳೂರಿನಲ್ಲಿನೇ ತಂತ್ರಜ್ಞಾನಗಳಿದ್ದಾವೆ. ಬೆಂಗಳೂರಿನಲ್ಲಿನೇ ಕಸ ವಿಂಗಡಣೆಗೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನ ಬೆಂಗಳೂರು ನಗರದಲ್ಲಿನೇ ಇದೆ. ಬೇರೆ ಯಾವುದೋ ನಗರಗಳಿಗೆ ಹೋಗಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ಅವರದೇ ಪಕ್ಷದ ಮತ್ತು ಅವರದೇ ಕ್ಯಾಬಿನೆಟ್ ಸಹೋದ್ಯೋಗಿ ಅವರ ಕ್ಷೇತ್ರದಲ್ಲಿ ಕಸ ವಿಂಗಡಣೆ ಹೇಗೆ ಆಗ್ತಾ ಇದೆ ಅನ್ನೋಂಥನ್ನ ಬಹುಶಃ ಶಿವಕುಮಾರ್ ಅವರು ಗಮನಿಸಿದ್ರೆ ಕಸಕ್ಕೆ ಪರಿಹಾರ ಬೆಂಗಳೂರಿನಲ್ಲಿದೆ. ಆದರೆ ತತ್ಕ್ಷಣದ ಪರಿಹಾರ ಖಂಡಿತವಾಗಿಯೂ ಕೂಡ ಇದಲ್ಲ. ತತ್ಕ್ಷಣದ ಪರಿಹಾರ ಇದಲ್ಲ. ಯಾಕಂದರೆ ನಾಳೆ ಬೆಳಿಗ್ಗೆ ಇಮಿಡಿಯೇಟ್ ಆಗಿ ಎಲ್ಲೋ ಒಂದು ಕಡೆಯಲ್ಲಿ ಹಾಕೋಕ್ಕಾಗೋದಿಲ್ಲ. ಸದ್ಯದ ಮೆಥಡನ್ನು ಬಳಕೆ ಮಾಡಿ ಲ್ಯಾಂಡ್ ಫಿಲ್ ಆಗುವಂಥದ್ದು ಅದು ಒಂದು ಭಾಗ ಆಗಬೇಕು. ಆದರೆ ಕಾಲಮಿತಿಯೊಳಗಡೆ ಪ್ಲಾನ್ ಮಾಡಿದರೆ ಬೆಂಗಳೂರಿನ ಕಸವನ್ನು ಬೆಂಗಳೂರಿನ ಹೊರ ಭಾಗಗಳಿಗೆ ಅಥವಾ ನೀವು ಇನ್ನೆಲ್ಲೋ ಒಂದು ಕಡೆಯಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ ಅಲ್ಲಿ ಡಂಪ್ ಮಾಡೋ ಬದಲಿಗೆ ಅದನ್ನು ಬೆಂಗಳೂರು ನಗರದ ಒಳಗಡೆನೆ ಆಯಾ ವಾರ್ಡ್ಗಳ ಮಟ್ಟದಲ್ಲಿ ಅಥವಾ ಆಯಾ ವಿಧಾನಸಭಾ ಕ್ಷೇತ್ರಗಳ ಮಟ್ಟದಲ್ಲಿ ಕಸವನ್ನು ಸಂಸ್ಕರಣೆ ಮಾಡೋದಕ್ಕೆ, ಘನತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ, ಹಾಗೆಯೇ ಅದರಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಬೇಕಾದಂತಹ ಮೆಥಡ್ ಅವರದೇ ಪಕ್ಷದ ಅವರದೇ ಸಂಪುಟ ಸಹೋದ್ಯೋಗಿಯವರ ಕ್ಷೇತ್ರದಲ್ಲೂ ಆಲ್ರೆಡಿ ಇದೆ. ಒಬ್ಬರಲ್ಲ, 2 3 ಈಗಾಗಲೇ ತಮ್ಮ ಕ್ಷೇತ್ರಗಳನ್ನು ಮಾಡಿಸ್ತಾ ಇದ್ದಾರೆ. ಆ ಎಕ್ಸಾಂಪಲ್ಗಳು ಬೆಂಗಳೂರಿಗೆ ಬೇಕಿದೆಯೇ ಹೊರತು ಇನ್ನು ಎಷ್ಟು ಕಾಲ ಬೆಂಗಳೂರು ನಗರದ ಸಮಸ್ಯೆನ ಬೆಂಗಳೂರಿನ ಸುತ್ತಮುತ್ತಲ ಹಳ್ಳಿಗಳಿಗೆ ತಗೊಂಡು ಹೋಗಿ ಡಂಪ್ ಮಾಡಬೇಕು ಅನ್ನುವ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ಬಹುಶಃ ಕಾಲ ಮಿಂಚಿಲ್ಲ. ಈಗಲಾದರೂ ಕೂಡ ಸರ್ಕಾರ ಈ ವಿಚಾರದಲ್ಲೂ ಕೂಡ ಯೋಚನೆಯನ್ನು ಮಾಡಲೇಬೇಕಾಗಿರುವಂಥದ್ದು